ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಡ್ಕರ್. ನರೇಂದ್ರ ಮೋದಿ ಮೂರನೆಯ ಅವಧಿಯಲ್ಲಿ ದೊಡ್ಡ ಹೆಜ್ಜೆಯೊಂದನ್ನು ಇಡೋದು ಫಿಕ್ಸ್ ಅನ್ನುವ ಬಿಗ್ ಟ್ರೇಲರ್ ಸಿಕ್ಕಿದೆ. ಸ್ವಾತಂತ್ರ್ಯೋತ್ಸವದ ದಿನವೇ ಕೆಂಪು ಕೋಟೆಯ ಮೇಲೆ ನಿಂತು ನರೇಂದ್ರ ಮೋದಿ ಈ ಹಿಂದಿನ ಅವಧಿಯಲ್ಲೆಲ್ಲ ಕೊಟ್ಟಂತಹ ಮೆಸೇಜ್, ಆ ನಿಟ್ಟಿನಲ್ಲಿ ಜೋರಾಗಿ ಕೆಲಸಗಳು ಶುರುವಾದವು. ಫಾರ್ ಎಕ್ಸಾಂಪಲ್ ಸ್ವಚ್ಛ ಭಾರತ, ಟಾಯ್ಲೆಟ್ ಕನ್ಸ್ಟ್ರಕ್ಷನ್, ಇದೆಲ್ಲ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದು ಮತ್ತು ಒಂದು ಬದಲಾವಣೆಗೆ ಕಾರಣ ಆಗಿದ್ದು. ಈಗ ಅದೇ ರೀತಿಯಲ್ಲಿ ಮೂರನೇ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿದ್ರೂ ಕೂಡ ಮಿತ್ರರ ಮೇಲೇನೆ ಅವಲಂಬಿತವಾಗಿ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದ್ರೂ ಕೂಡ ಬಿಗ್ ಸ್ಟೆಪ್ ಒಂದನ್ನು ಇಡೋದಿಕ್ಕೆ NDA ಸರ್ಕಾರ ರೆಡಿಯಾಗಿದೆ. ಇದು ರಾಷ್ಟ್ರದಲ್ಲಿ ಕಂಪನ ಸೃಷ್ಟಿ ಮಾಡುವಂತಹ ವಿಚಾರ, ರಾಷ್ಟ್ರ ರಾಜಕಾರಣದಲ್ಲಿಯೂ ಬಿರುಗಾಳಿ ಎಬ್ಬಿಸುವಂತಹ ವಿಚಾರವೇ. ಮಾಹಿತಿ ಮುಂದೆ ಇಡ್ತಾ ಇದೀವಿ, ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರತಿ ವರ್ಷ ಮೋದಿ ಆಗಸ್ಟ್ 15ನೇ ತಾರೀಕು ಕೆಂಪು ಕೋಟೆಯ ಮೇಲೆ ನಿಂತು ಏನ್ ಮಾತಾಡ್ತಾರೆ ಅನ್ನೋ ಕುತೂಹಲ ಇಡೀ ದೇಶಕ್ಕಿರುತ್ತೆ. ಯಾಕಂದ್ರೆ ಪ್ರಧಾನಿ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ಬಹುತೇಕ ಅಲ್ಲಿಂದಾನೇ ಸುಳಿವು ಸಿಕ್ಕಿರುವುದನ್ನು ನೋಡಿದ್ದೀವಿ ನಾವು. ಈ ಸಲ ಹಾಗಾದ್ರೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಕ್ಕಿರುವಂತಹ ಮಹತ್ವದ ಸುಳಿವು ಏನು? ಮೈತ್ರಿ ಸರ್ಕಾರದಲ್ಲಿಯೂ ಕೂಡ ಮೋದಿ ಬಿಗ್ ಸ್ಟೆಪ್ ಒಂದನ್ನು ತಗೊಳ್ಳಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅದನ್ನ ಇವತ್ತು ಇಡೀ ದೇಶಕ್ಕೆ ಸಂದೇಶವಾಗಿ ರವಾನಿಸಿದ್ದನ್ನ ನೋಡಿದ್ವಿ. UCC ಯೂನಿಫಾರ್ಮ್ ಸಿವಿಲ್ ಕೋಡ್, ಇದನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು ಬಿಜೆಪಿ. ನಾವು ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ತರ್ತೀವಿ, ಧರ್ಮದ ಆಧಾರದಲ್ಲಿ ಏನು ದೇಶದಲ್ಲಿ ವ್ಯತ್ಯಾಸಗಳಿವೆಯೋ, ಭಿನ್ನತೆ ಇದೆಯೋ ಅದನ್ನು ಸಮಾನವಾಗಿ ಮಾಡಬೇಕು. ಎಲ್ಲರಿಗೂ, ಪುರುಷರಿಗೆ, ಮಹಿಳೆಯರಿಗೆ, ಬೇರೆ ಬೇರೆ ಧರ್ಮದವ್ರಿಗೆ ಅವರ ಆಚರಣೆಗಳು ಬೇರೆ ರೀತಿ ಇದ್ರು ಕಾನೂನು ಒಂದೇ ಆಗಬೇಕು, ಈ ನೆಲದ ಕಾನೂನು ಎಲ್ಲರಿಗೂ ಸಮಾನವಾಗಿರಬೇಕು ಅನ್ನೋದನ್ನ ಕ್ಲಿಯರ್ ಮಾಡಿತ್ತು. ನಾವು ಅದನ್ನು ಮಾಡೇ ಮಾಡ್ತೀವಿ ಅಂತ ಬಿಜೆಪಿ ಮ್ಯಾನಿಫೆಸ್ಟೋ. ಈಗ UCC ತರುವಂಥ ಒಂದು ಮಹತ್ವದ ಹೆಜ್ಜೆ ಇರಿಸುವ ಸ್ಪಷ್ಟ ಸುಳಿವು ಸಿಗ್ತಿದೆ. ಯಾಕಂದ್ರೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಅದನ್ನೇ ಹೇಳಿದ್ದಾರೆ. ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವಂಥ ಪದ ಬಳಕೆ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿಲ್ಲ, ಸೆಕ್ಯುಲರ್, ಜಾತ್ಯತೀತ ರಾಷ್ಟ್ರದಲ್ಲಿ ಜಾತ್ಯತೀತ ಸಿವಿಲ್ ಕೋಡ್ ಬೇಕು ನಮಗೆ. ಈ ಸಿವಿಲ್ ಕೋಡ್ ಬಗ್ಗೆ ಮೋದಿ ಕೊಟ್ಟಿರುವ ಹೊಸ ಡೆಫಿನೇಷನ್ ಈಗ ಗಮನ ಸೆಳೀತಿರೋದು. ಹೊಸ ರೂಪದಲ್ಲೇನಾದ್ರೂ ಡಿಸೈನ್ ಮಾಡ್ಲಾಗ್ತಿದೆಯಾ? ಸೆಕ್ಯುಲರ್ ಸಿವಿಲ್ ಕೋಡ್ ಅಂತ ಕರೆದಿದ್ಯಾ ಯಾಕೆ ಮೋದಿ ಇದನ್ನ ಅಂತ. ಮತ್ತೊಂದು ಕಡೆ ಅವರು ಹೇಳ್ತಾರೆ, ಇವತ್ತಿನ ಆಧುನಿಕ ಸಮಾಜದಲ್ಲಿ ಈ ರೀತಿ ಧರ್ಮದ ಆಧಾರದಲ್ಲಿ ದೇಶವನ್ನ ಒಡೆಯುವಂತಹ ಸಿವಿಲ್ ಕೋಡ್ಗೆ ಜಾಗವೇ ಇಲ್ಲ, ಅದನ್ನ ಈ ಸಮಾಜ ಬಯಸೋದಿಲ್ಲ. ಇದು ಕಮ್ಯುನಲ್ ಸಿವಿಲ್ ಕೋಡ್ ಈಗಿರೋದು. ಕಮ್ಯುನಲ್ ಸಿವಿಲ್ ಕೋಡ್ ನಮಗೆ ಬೇಕಾಗಿರೋದು ಎಲ್ಲ ಡಿಸ್ಕ್ರಿಮಿನೇಷನ್ ಅನ್ನ ಬದಿಗೊತ್ತುವಂತಹ ಸೆಕ್ಯುಲರ್ ಸಿವಿಲ್ ಕೋಡ್ ಅನ್ನುವಂಥ ಪದ ಪ್ರಯೋಗವನ್ನ ಮಾಡಿರೋದು ನರೇಂದ್ರ ಮೋದಿ. ಸೊ ಅವರು ಕರೆ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ, ಇಡೀ ಜನತೆ ಎದ್ದು ಬಂದು ಚರ್ಚೆ ಮಾಡಿ ಇದ್ರ ಬಗ್ಗೆ. ಸುಪ್ರೀಂ ಕೋರ್ಟ್ ಸಿಕ್ಕಾಪಟ್ಟೆ ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದೆ, ಆದೇಶಗಳನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಸರ್ವೆ ಸಮೀಕ್ಷೆಗಳಲ್ಲೆಲ್ಲ ಪಾಸಿಟಿವ್ ಆಗಿ ಬಂದಿದೆ. ದೇಶದ ಜನ ಕೂಡ ಇದನ್ನ, ಪ್ರಜ್ಞಾವಂತ ಜನ ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದ ಆಶಯವೂ ಅದೇ ಆಗಿದೆ, ಸಮಾನತೆಯೊಂದಿಗೆ ಇಡೀ ದೇಶದಲ್ಲಿ ಜನ ಬದುಕಬೇಕು ಅನ್ನೋದು. ಮತ್ತು ಸಂವಿಧಾನದ ಶಿಲ್ಪಿಗಳು ಕಂಡ ಕನಸು ಕೂಡ ಇದೇ ಆಗಿತ್ತು. ಇಷ್ಟೆಲ್ಲ ವಿಚಾರಗಳನ್ನ ಇವತ್ತು ನನಸು ಮಾಡುವಂತ ಸಮಯ ಬಂದಿದೆ ಅನ್ನೋ ಕ್ಲಿಯರ್ ಮೆಸೇಜ್ ಅನ್ನ ಕೆಂಪು ಕೋಟೆಯ ಮೇಲೆ ನಿಂತು ಮೋದಿ ಕೊಟ್ಟಿರೋದು. ಮತ್ತು ಕೆಂಪು ಕೋಟೆಯ ಮೇಲೆ ಈ ಮಾತುಗಳನ್ನು ಆಡ್ತಾ ಇದ್ದ ಹಾಗೆ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. UCC ಜಾರಿಗೆ ತರುವುದು ಫಿಕ್ಸ್ ಅನ್ನುವ ವಿಚಾರ. देशवासियों, हमारे देश में सुप्रीम कोर्ट ने बार बार यूनिफॉर्म सिविल कोड को लेकर जो चर्चा की है, अनेक बार आदेश दिए हैं, क्योंकि देश का एक बहुत बड़ा वर्ग मानता है और उसमें सच्चाई भी है कि जिस सिविल कोड को हम लेकर के जी रहे हैं, वो सिविल कोड सचमुच में तो एक प्रकार का कम्युनल सिविल कोड है, भेदभाव करने वाला सिविल कोड है। ऐसे सिविल कोड से जब संविधान के 75 वर्ष मना रहे हैं और संविधान की भावना भी जो हमें कहती है करने के लिए, देश की सुप्रीम कोर्ट भी हमें कहती है करने के लिए, और तब जो संविधान निर्माताओं का सपना था, उस सपने को पूरा करना हम सबका दायित्व है। और मैं मानता हूं इस गंभीर विषय पर देश में चर्चा हो, व्यापक चर्चा हो,
हर कोई अपने विचारों को लेकर के आए और उन कानूनों को, जो कानून धर्म के आधार पर देश को बांटते हैं, जो ऊंच नीच का कारण बन जाते हैं, ऐसे कानूनों को आधुनिक समाज में कोई स्थान नहीं हो सकता है। और इसलिए मैं तो कहूंगा, अब समय की मांग है कि देश में एक सेकुलर सिविल कोड हो। हमने कम्युनल सिविल कोड में 75 साल बिताए हैं, अब हमें सेक्युलर सिविल कोड की तरफ जाना होगा और तब जाकर के देश में धर्म के आधार पर जो भेदभाव हो रहे हैं, सामान्य नागरिक को जो दूरी महसूस होती है, उससे हमें मुक्त। ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಅಧ್ಯಯನ ಮಾಡೋದು, ಅಭಿಪ್ರಾಯ ಸಂಗ್ರಹ ಮಾಡೋದು ಇದೆಲ್ಲ ಆಗಿದೆ ಈಗಾಗಲೇ. ಕೆಲವು ಖಾಸಗಿ ಸರ್ವೆ ಸಮೀಕ್ಷೆಗಳು ನಡೆದಿದ್ದು ಮುಸಲ್ಮಾನ್ ಮಹಿಳೆಯರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಲಹೆನೂ ಕೊಟ್ಟಿದ್ದಾರೆ, ಇನ್ನೂ ಸ್ಟ್ರಿಕ್ಟ್ ಮಾಡಿ, ಇನ್ನೂ ಕ್ಲಿಯರ್ ಮಾಡಿ, ಯಾವ ರೀತಿ ನಮಗೆ ಸಮಸ್ಯೆಗಳಿವೆ ಧರ್ಮದಲ್ಲಿ, ಏನು ಮಾಡಿ ನಮಗೆ ದತ್ತು ತಗೊಳ್ಳುವ ವಿಚಾರದಲ್ಲಿರಬಹುದು, ವಿವಾಹ ಕಾಯ್ದೆ ಎಲ್ಲದರಲ್ಲಿ ಏನು ಮಾಡಿ ಅಂತ ಸಲಹೆಯನ್ನು ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ವೆ ಸಮೀಕ್ಷೆಗಳು UCCಗೆ ಮುಸಲ್ಮಾನ್ ಮಹಿಳೆಯರ ಸಪೋರ್ಟ್ ಇದೆ ಅನ್ನೋದನ್ನು ತೋರಿಸಿದೆ. ಮುಸಲ್ಮಾನ್ ಪುರುಷರ ವಿರೋಧ ಮತ್ತು ಪ್ರತಿಪಕ್ಷಗಳಲ್ಲಿ ಬಹುತೇಕರ ವಿರೋಧ ಬಿಟ್ರೆ ದೇಶದ ಜನರಲ್ಲಿ ಇದರ ನಿರೀಕ್ಷೆ ಇದೆ. ಹಾಗಾಗಿ ಇಷ್ಟೆಲ್ಲ ಜನರ ಆಶಯವನ್ನ, ಸಂವಿಧಾನದ ಆಶಯವನ್ನ ಸುಪ್ರೀಂ ಕೋರ್ಟ್ ಕೂಡ ಚರ್ಚೆ ಮಾಡಿರುವಂತಹ, ಬಹಳಷ್ಟು ಬಾರಿ ಒತ್ತು ಕೊಡ್ತಿರುವಂತಹ ವಿಚಾರವನ್ನ ನನಸು ಮಾಡುವ ಟೈಮ್ ಬಂದಿದೆ ಅಂತ ಈಗ ಮೋದಿ ಕೊಟ್ಟಿರುವ ಬಿಗ್ ಮೆಸೇಜ್. ಆದ್ರೂ ಒಂದು ಕ್ಲಿಯರ್ ಮಾಡ್ತಾ ಇದೆ ಕೇಂದ್ರ, ಟ್ರೈಬ್ಸ್ಗೆ, ಆದಿವಾಸಿಗಳಿಗೆ, ಬುಡಕಟ್ಟು ಸಮುದಾಯಗಳಿಗೆ ಏನು ತೊಂದರೆ ಆಗಲ್ಲ, ಅವರ ಆಚರಣೆಗಳನ್ನ ನಾವು ಡಿಸ್ಟರ್ಬ್ ಮಾಡಲ್ಲ ಅಂತ ಈಗಾಗಲೇ ಕೇಂದ್ರದ ಕಡೆಯಿಂದ ಸ್ಪಷ್ಟನೆ ಬಂದಿದೆ. ಯಾಕಂದ್ರೆ UCCಗೆ ಆ ಕಡೆಯಿಂದನೂ ವಿರೋಧ ವ್ಯಕ್ತವಾಗೋಕೆ ಶುರುವಾಯಿತು. ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಬೇರೆಯದ್ದೇ ಕಾನೂನುಗಳನ್ನ, ವೈಯಕ್ತಿಕ ಕಾನೂನನ್ನು ಅನುಸರಿಸ್ತಿರೋರಿಂದ ಮಾತ್ರ ಅಲ್ಲ, ಈ ಬುಡಕಟ್ಟು ಸಮುದಾಯದವರಿಂದನೂ ವಿರೋಧ ವ್ಯಕ್ತವಾಯಿತು. ಆದಿವಾಸಿಗಳ ಆಚರಣೆಗಳನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅಲ್ಲಿನ ಆದಿವಾಸಿಗಳು ಅವರದ್ದೇ ಆದ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಮಾಡಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದೆ ಸರ್ಕಾರ. ಆದ್ರೆ ಧರ್ಮದ ಆಧಾರದಲ್ಲಿ ದೇಶದಲ್ಲಿ ಒಡಕಿಗೆ ಮತ್ತು ಡಿಸ್ಕ್ರಿಮಿನೇಷನ್ಗೆ ನಾವು ದಾರಿ ಮಾಡಿಕೊಡಲ್ಲ ಅನ್ನುವ ಸಂದೇಶ. ಸೊ ಈಗ JDU ಮತ್ತು TDP ಈ ಎರಡು ಮಿತ್ರ ಪಕ್ಷಗಳು ಇದಕ್ಕೆ ಓಕೆ ಅನ್ಬೇಕಾಗಿದೆ. JDU ಆರಂಭದಲ್ಲಿಯೇ UCCಗೆ ನಮ್ಮ ವಿರೋಧ ಇಲ್ಲ ಅಂತ ತಿಳಿಸಿದ್ದಾಗಿದ್ದು ಒಂದು ಕಡೆಯಿಂದ ಬಲ ಸಿಕ್ಕಿದ್ದಾಗಿದೆ. TDP ಕೂಡ ಹೆಚ್ಚಿನ ತಕರಾರು ತೆಗೆಯುವ ಸಾಧ್ಯತೆ ಕಡಿಮೆ. ಕಾದ್ ನೋಡ್ಬೇಕು ಚಂದ್ರಬಾಬು ನಾಯ್ಡು ಅವರು ಈ ನಿಟ್ಟಿನಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅಂತ. ಸೊ ಮೋದಿ ಮಾಡಿದ್ದ ಘೋಷಣೆಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದಿದು ರಾಮ ಮಂದಿರ, ಆರ್ಟಿಕಲ್ 370 ಇಂತಹ ಪ್ರಮುಖ ವಿಚಾರಗಳಲ್ಲಿ ನಾವು ಗುರಿ ತಲುಪಿದ್ದೀವಿ ಅಂತ ಕಳೆದ ಎಲೆಕ್ಷನ್ ನಲ್ಲಿ ಹೇಳ್ಕೊಂಡ್ರು ಮತ್ತು ಹೊಸ ಕೆಲವು ಘೋಷಣೆಗಳು ಮೊಳಗಿದ್ವು. ಅದೇ ರೀತಿ ಮತ್ತೊಂದು ದೊಡ್ಡ ಹೆಜ್ಜೆಯಾಗತ್ತೆ UCC. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಪ್ರತಿಯೊಬ್ಬರು ಚರ್ಚೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಎಲ್ಲ ಕಡೆ ಪ್ರತಿಧ್ವನಿಸುವಂತೆ ಮಾಡಿ ಅನ್ನೋ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇವತ್ತಿನ ಭಾಷಣದಲ್ಲಿ ಗಮನ ಸೆಳೆದಿದ್ದು ಲಕ್ಷಗಟ್ಟಲೆ ಯುವಕರನ್ನ ರಾಜಕಾರಣದಲ್ಲಿ ಮುಂಚೂಣಿ ತರಬೇಕಾಗಿದೆ. ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದಂತಹ, ಅಂದ್ರೆ ರಾಜಕೀಯವಾಗಿ ಮನೆತನದಿಂದ ಬಂದಿರ್ತಾರಲ್ಲ, ಅಪ್ಪನಿಂದ ಮಕ್ಕಳು, ಆ ರೀತಿ ಇಲ್ಲದಂತಹ ಯುವ ರಕ್ತವನ್ನ ರಾಜಕಾರಣದಲ್ಲಿ ಲಕ್ಷಗಟ್ಟಲೆ ನಾವು ದೊಡ್ಡ ಪ್ರಮಾಣದಲ್ಲಿ ಬಲ ತುಂಬಬೇಕಾಗಿದೆ. ಆ ಕೆಲಸ ತಕ್ಷಣಕ್ಕಾಗಬೇಕು ಇವತ್ತು ಅನ್ನುವ ಕರೆ ಕೊಟ್ಟಿರೋದು. ಸೊ ಇವತ್ತಿನ ಭಾಷಣ ಒಂದು ಮಹಿಳೆಯರ ರಕ್ಷಣೆ ಬಗ್ಗೆ, ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತ ದುರ್ಘಟನೆಯ ವಿರುದ್ಧ ಗುಡುಗಿದ್ದಾರೆ ಮೋದಿ. ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ, ಹೆಣ್ಣು ಮಕ್ಕಳಿಗೆ ಈ ರೀತಿ ಕ್ರೌರ್ಯ ಎಸಗುತ್ತಾ ಇರೋರು ತಕ್ಷಣಕ್ಕೆ ಅತ್ಯಂತ ವೇಗವಾಗಿ ಕಠಿಣ ಶಿಕ್ಷೆಯನ್ನ ಅನುಭವಿಸಲೇಬೇಕು, ಅದನ್ನ ಎನ್ಶೂರ್ ಮಾಡಿ ಅನ್ನೋ ಖಡಕ್ ಸಂದೇಶವನ್ನು ಕೊಟ್ಟಿರೋದು. ಆ ನಿಟ್ಟಿನಲ್ಲಿ ನೀವು ಕಾನೂನು ಸರಿಯಾಗಿ ಪಾಲಿಸಲ್ಪಡ್ತಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು ರಾಜ್ಯ ಸರ್ಕಾರಗಳು ಅಂತ. ಅದರ ಜೊತೆಗೆ UCC ಬಗ್ಗೆ ಮಾತಾಡಿದ್ದಾರೆ. ಮೊನ್ನೆಯಷ್ಟೇ ಯೋಗಿ ಆದಿತ್ಯನಾಥ್ ಅವರು ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆ ವಿಚಾರವನ್ನ ಸಿಕ್ಕಾಪಟ್ಟೆ ಜೋರಾಗಿ ಎತ್ಕೊಂಡ್ರು. ಅದ್ರ ಬೆನ್ನಲ್ಲೇ ಈಗ ಮೋದಿ ಮಾತಾಡಿರೋದು. ಯಾಕಂದ್ರೆ ಹಿಂದೂ ಹೃದಯ ಸಾಮ್ರಾಟನಾಗಿ ಯೋಗಿ ಮಾಡೋ ರೀತಿಯ ನಿರ್ಧಾರಗಳನ್ನ ಮೋದಿ ಮಾಡಲ್ಲ, ಯಾಕೆ ಹಿಂಜರಿಕೆ ಅನ್ನೋ ರೀತಿಯ ಟೀಕೆಗಳು ಕೇಳಿ ಬರ್ತಿರೋ ಹೊತ್ತಲ್ಲೇ
ಇಂತಹ ಬಿಗ್ ಸ್ಟೆಪ್ ಒಂದನ್ನು ತಗೊಳ್ತಾರಾ ಮೋದಿ ಅಂತ ಅನಿಸ್ತಾ ಇದೆ. ಆ ಸುಳಿವು ಸಿಕ್ಕಿದೆ. ಯೋಗಿ ಆದಿತ್ಯನಾಥ್ ಅವರು ಗುಡುಗಿದ್ದೇನು ಈ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲಿ ಅಂತ ಕೇಳಿದ್ರೆ, ಪಾಕಿಸ್ತಾನ ಒಂದೋ ಅಳಿಸಿ ಹೋಗುತ್ತೆ, ಇತಿಹಾಸದಲ್ಲಿ ಇರೋದೇ ಇಲ್ಲ, ಭಾರತದ ಜೊತೆಗೆ ಸೇರುತ್ತೆ, ಒಂದಾಗತ್ತೆ ಅನ್ನುವ ಮಾತುಗಳನ್ನು ಆಡುವ ಮೂಲಕ ಅಚ್ಚರಿಗೆ ಕಾರಣ ಆದರು. ಮತ್ತು ಬಾಂಗ್ಲಾದಲ್ಲಿ ಇವತ್ತೇನು ಹಿಂದೂಗಳಿಗೆ ದೌರ್ಜನ್ಯ ಆಗ್ತಾ ಇದೆ, ಅವರನ್ನು ಇಡೀ ಜಗತ್ತು ನಿರ್ಲಕ್ಷಿಸಿದೆ. ಯಾರು ನಾವು ಜಾತ್ಯತೀತರು, ನಮಗೆಲ್ಲರೂ ಒಂದೇ, ಯಾರಿಗೋ ಒಬ್ರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುತ್ತೀವಿ ಅಂತ ಬರೋರು ಎಲ್ಲರೂ ಕೂಡ ತುಟಿಗೆ ಬೀಗ ಹಾಕ್ಕೊಂಡು ಬಿಟ್ಟಿದ್ದಾರೆ. ಭಾರತದಲ್ಲಿರುವಂತಹ ಆ ಸೋ ಕಾಲ್ಡ್ ಸೆಕ್ಯುಲರ್ ಹೋರಾಟಗಾರರು ಕೂಡ ಅದೇ ರೀತಿಯಲ್ಲಿರೋದು ಬಹಳ ಶೋಚನೀಯ ಅಂತ ಗುಡುಗಿದ್ರು. ಅದರ ಬೆನ್ನಲ್ಲೇ ಈಗ UCC ಜಾರಿಗೆ ಬರೋದು ಫಿಕ್ಸ್, ನೋ ಡೌಟ್ ಅನ್ನೋ ಮೆಸೇಜ್ ಮೋದಿಯಿಂದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.